ನಮ್ಮ ಪ್ರಸಾದ್ ಅವರು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಅವರೆಲ್ಲ ಟೀಮ್ ಸುಮಾರು ಒಂದು 5 ವರ್ಷ ಆಯ್ತಲ್ಲ. 5 ವರ್ಷ ಆಯ್ತು. 5 ವರ್ಷದಿಂದ ನಾನು ಕೂಡ ಅವರೆಲ್ಲ ಕಾರ್ಯಕ್ರಮಗಳು ಬರ್ತಾ ಇದ್ದೀನಿ. ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸಾವಿರಾರು ಲೋಡು ಮಣ್ಣು ರಾಶಿ ಎಲ್ಲಂದ್ರೆ ಅಲ್ಲೆಲ್ಲ ಬಿದ್ದಿತ್ತು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಆ ಮಣ್ಣುಗಳೆಲ್ಲ ತೆಗೆಸಿ ಮತ್ತೆ ಎಲ್ಲಂದ್ರೆ ಅಲ್ಲಿ ಪಟ್ಟಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು. ಅದನ್ನೆಲ್ಲ ವ್ಯವಸ್ಥಿತವಾಗಿ ಅವರೇ ಅಸೋಸಿಯೇಷನ್ ಇಂದ ಅವರಿಗೆಲ್ಲ ಅಂಗಡಿಗಳನ್ನ ಮಾಡಿಕೊಟ್ಟು ಒಂದು ವ್ಯವಸ್ಥಿತವಾಗಿ ಹೋಗೋ ರೀತಿ ಮಾಡಿದ್ದಾರೆ. ಇದ್ರ ಜೊತೆಗೆ ಕೆರೆ ಅಭಿವೃದ್ಧಿ ಕೂಡ ಆಗಿದೆ, ಉದ್ಘಾಟನೆ ಆಗಬೇಕು ಕೆರೆ. ಗುದ್ಲಿ ಪೂಜೆಗೆ ನಾನು ಕೂಡ ಬಂದಿದ್ದೆ. ಮತ್ತೆ 2 ವಾಹನ ಪೊಲೀಸ್ ಪೆಟ್ರೋಲಿಂಗ್ ಕೊಟ್ಟಿದ್ದಾರೆ, ಒಂದು ಆಂಬ್ಯುಲೆನ್ಸ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇವರೇ ಅಸೋಸಿಯೇಷನ್ ಅವರೇ ಒಂದು 4 ಪೆಟ್ರೋಲಿಂಗ್ ಗಾಡಿಗಳನ್ನ ಹಾಕೊಂಡು ಅವರೇ ಮ್ಯಾನೇಜ್ ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಏನೊಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ಸಾವಿರಾರು ಜನ ಇಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಉದ್ಯಮಿಗಳಿದ್ದಾರೆ, ಅವರಿಗೆಲ್ಲ ಕೂಡ ಇಲ್ಲಿ ಫ್ಯಾಕ್ಟ್ರಿ ನಡೆಸುವಂಥ ವಾತಾವರಣ, ಮತ್ತೆ ಅಲ್ಲಿ ನೌಕರರಿಗೂ ಕೂಡ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು ಅಂತೇಳಿ ಇವತ್ತು ನೋಡಿ ಇಲ್ಲಿ ಬಸ್ ಸ್ಟಾಪ್ ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ. ಅದೇ ರೀತಿ ಟಾಯ್ಲೆಟ್ಸ್ ಮಾಡ್ಕೊಟ್ಟಿದ್ದಾರೆ, ಆಟೋ ಸ್ಟ್ಯಾಂಡ್ ಮಾಡ್ಕೊಟ್ಟಿದ್ದಾರೆ. ಅವರ ಅಸೋಸಿಯೇಷನ್ನು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜನಪರ ಕೆಲಸಗಳನ್ನು BA ಅಧ್ಯಕ್ಷ ಆದ ನಂತರ ಈ ರೀತಿ ಅವ್ರು ಬಂದ್ಮೇಲೆ ಅಭಿವೃದ್ಧಿ ಸ್ಟಾರ್ಟ್ ಆಗಿತ್ತು. ಪ್ರಸಾದ್ ಅವರು ಯಾವಾಗ ಅಧ್ಯಕ್ಷರಾದರು ಅವರು ಒಳ್ಳೆ ಉಪಾಧ್ಯಕ್ಷರನ್ನ, ಒಳ್ಳೆ ಕಾರ್ಯದರ್ಶಿಗಳನ್ನ, ಒಳ್ಳೆ ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ನೇಮಿಸ್ಕೊಂಡ್ಮೇಲೆ ಆಮೇಲೆ BIA ಸದಸ್ಯರಿರ್ತಾರಲ್ಲ ಅವರೆಲ್ಲ ಕೂಡ ಒಳ್ಳೆಯವ್ರನ್ನ ಆಯ್ಕೆ ಮಾಡಿಕೊಂಡ್ರು. ಅವ್ರ ಕೆಲಸ ಕಾರ್ಯಗಳ ಪೌರ ಕಾರ್ಮಿಕರಿಗೆ ಊಟ ಕೊಡುವಂಥದ್ದು ಬೇರೆ ಬೇರೆ ರೀತಿ ಅದನ್ನು ಮಾಡಿದ್ದೀವಿ. ಪೌರ ಕಾರ್ಮಿಕರಿಗೆ ಊಟ ಕೊಡೋದು ಏನು ಅವ್ರ ಕೈಯಲ್ಲಿ ಸಾಧ್ಯ ಆಗುತ್ತೋ ಅದೆಲ್ಲ ಪಾಪ ಮಾಡ್ತಾ ಇದ್ದಾರೆ. ಆ BJP ಅವ್ರ ತಲೆನಲ್ಲಿ ಸಗಣಿ ತುಂಬಿದೆ. BJP ಅವ್ರ ತಲೆಯಲ್ಲಿ ಏನ್ ತುಂಬಿದೆ? ಸಗಣಿ ತುಂಬಿದೆ. ಸರ್, BJP ನಾಯಕರು ಬಜೆಟ್ ನ ಮುಸ್ಲಿಮ್ಸ್ ಅವ್ರ ಬಜೆಟ್ ಅಂತ ಹೇಳಿ, ಅಲ್ಪಸಂಖ್ಯಾತರ ಬಜೆಟ್ ಅಂತ ಹೇಳಿ, ಅದ್ರ ಬಗ್ಗೆ ನಿಮಗೆ ಈಗ ಆ BJP ಅವ್ರ ತಲೆನಲ್ಲಿ ಸಗಣಿ ತುಂಬಿದೆ. BJP ಅವ್ರ ತಲೆಯಲ್ಲಿ ಏನ್ ತುಂಬಿದೆ? ಸಗಣಿ ತುಂಬಿದೆ. ನಮ್ಮ ರಾಜ್ಯದ ಬಜೆಟ್ ಈ ಸಲ 4,08,000 ಕೋಟಿ ಅಲ್ವಾ? ಮುಸ್ಲಿಮ್ಸ್ ಎಷ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ? ಎಷ್ಟು ಪರ್ಸೆಂಟೇಜ್ ಇದಾರಪ್ಪ? 13-14% ಇದ್ದಾರೆ. ಈಗ 4,08,000 ಕೋಟಿನಲ್ಲಿ ಮುಸ್ಲಿಮ್ಸ್ಗೆ ಅಂದ್ರೆ ಮೈನಾರಿಟೀಸು, ಮುಸ್ಲಿಮ್ಸೇ ಅಲ್ಲ, ಅದರಲ್ಲಿ ಕ್ರಿಶ್ಚಿಯನ್ಸು ಬರ್ತಾರೆ, ಸಿಖ್ರು ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ. ಅವ್ರಿಗೆಲ್ಲರಿಗೂ ಸೇರಿಸಿ 4,00,000 ಕೋಟಿ ಕೊಟ್ಟಿದ್ದಾರೆ. ಎಷ್ಟು? 4,08,000 ಕೋಟಿನಲ್ಲಿ 4,08,000 ಕೋಟಿನಲ್ಲಿ 13-14% ಅಥವಾ 15% ಇರ್ಬೋದು ಮೈನಾರಿಟಿ. ಇವರೆಲ್ಲರೂ ಸೇರಿದ್ರೆ ಕ್ರಿಶ್ಚಿಯನ್ಸ್ 2% ಇದ್ದಾರೆ, ಬೌದ್ಧ ಇದ್ದಾರೆ, ಜೈನರಿದ್ದಾರೆ, ಮುಸ್ಲಿಮ್ಸು ಎಲ್ಲ ಸೇರಿ 15% ಇರ್ಬೋದು. 15%ಗೆ 4,00,000 ಕೊಟ್ಟಿದ್ದಾರೆ. ಇನ್ನು 4,04,000 ಯಾರು ಕೊಟ್ಟಿದ್ದಾರೆ? ಹಿಂದೂಗಳಿಗೆ ಕೊಟ್ಟಿದ್ದಾರೆ. ಆ BJP ಅವ್ರ ತಲೆಯಲ್ಲಿ ಏನಾದರೂ ಮಿದುಳು ಇದ್ದಿದ್ರೆ, ಮಿದುಳಿದ್ರೆ ಅದು ಬುದ್ಧಿಶಕ್ತಿ ಇರುತ್ತೆ. ಮಿದುಳಿಲ್ಲ ಅವ್ರ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದೆ. ಆಮೇಲೆ ಇವರ ಹಿಂದಿನ ರಾಜಕೀಯ ಎಲ್ಲ ನೋಡಿದ್ವಲ್ಲ ನಾವು, ಅದ್ಯಾವುದೋ ಹಾಲ್ ಕಟ್ಟು, ಆಮೇಲೆ ಜಟ್ಕಾ ಕಟ್ಟು, ಮತ್ತೆ ಇನ್ನೇನಪ್ಪ ಅವಾಗ ಬರೀ ಇದನ್ನೇ ಮಾಡ್ಕೊಂಡಿದ್ರಲ್ಲ. ಅವರಲ್ಲಿ ವ್ಯಾಪಾರ ಮಾಡಬಾರ್ದು, ಇಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಚುನಾವಣೆ ಪೂರ್ವದಲ್ಲೆಲ್ಲ ಮಾಡಿದ್ರು. ಏನಾಯ್ತು? ಜನ ತಿರಸ್ಕಾರ ಮಾಡಿ ಇವ್ರನ್ನ ಮೂಲೆಗೆ ಬೀಸಾಕಿದ್ರು. ಈಗಲಾದರೂ BJP ನಾಯಕರು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಈ ಥರ ಕೆಟ್ಟ ಒಂದು ಸಂಗತಿಗಳನ್ನ ಜನಕ್ಕೆ ತಿರುಚಿ ಹೇಳೋದ್ರ ಮುಖಾಂತರ ಜನರನ್ನ ತಪ್ಪು ದಾರಿಗೆ ಎಳಿಬಾರ್ದು ಅಂತ. ಸರ್, CM ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾರೆ. ಅದ್ರ ಬಗ್ಗೆ ಖರ್ಗೆ ಅವ್ರು ಏನ್ ಹೇಳಿದಾರಪ್ಪ? CM ಬದಲಾವಣೆ ಬಗ್ಗೆ ಇರ್ಬೋದು, ಪಕ್ಷದ ಯಾವುದೇ ಆಗು ಹೋಗುವ ಬಗ್ಗೆ ಇರ್ಬೋದು, ಯಾರು ಪಬ್ಲಿಕ್ ಅಲ್ಲಿ ಮಾತಾಡಬಾರ್ದು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರಿಂದ ನಾನಂತೂ ಮಾತಾಡೋಣ. ಗ್ಯಾರಂಟಿ ಯೋಜನೆಗಳು ಜನತೆಗೆ ತಲುಪ್ತಾ ಇಲ್ಲ. ಎಲ್ಲ ತಲುಪಿದೆ.
400 ಕೋಟಿ ಜನ ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಎಷ್ಟು? 400 ಕೋಟಿ. ಆಮೇಲೆ ಎಲೆಕ್ಟ್ರಿಕ್, ವಿದ್ಯುತ್, ನೀವ್ಯಾರನ್ನ ಬಿಲ್ ಕಟ್ತಾ ಇದ್ದೀರಾ? ತಲುಪ್ತಾ ಇದೆಯಾ ಇಲ್ವೋ? ಅಕ್ಕಿ ತಲುಪ್ತಾ ಇದೆಯಾ ಇಲ್ವೋ? ಈಗ ಎರಡು ಸೇರಿಸಿ 2 ತಿಂಗಳು ಒಂದೇ ಸೇರಿ ಹತ್ತಲ್ಲಿ ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಒಂದು ಸ್ವಲ್ಪ ತಡ ಆಗಿದೆ. ಗೃಹಲಕ್ಷ್ಮಿ ಒಂದು ಬಿಟ್ರೆ ವಿದ್ಯುತ್ ಬಿಲ್ಲು ಯಾರು ಕಟ್ತಾ ಇಲ್ಲ. ನಮ್ಮ ಸಾರಿಗೆನಲ್ಲಿ 400ಕ್ಕಿಂತ ಹೆಚ್ಚು ಮಹಿಳೆಯರೆಲ್ಲ ಓಡಾಡಿದ್ದಾರೆ. ಅವ್ರು BJP ಅವರಿಗೆ ಈ ಇದ್ದಂಗೆ ಈ 3 ಇದಿರುತ್ತಲ್ಲ, ಒಂದು ಕಣ್ಣು ಮುಚ್ಕೊಂಡಿರೋದು, ಇನ್ನೊಂದು ಕಿವಿ ಮುಚ್ಕೊಂಡಿರೋದು, ಇನ್ನೊಂದು ಬಾಯಿ ಮುಚ್ಕೊಂಡಿರೋದು, ಏನಪ್ಪ ಅದು ಪ್ರಾಣಿಗಳು. ಅವ್ರು BJP ಅವ್ರಿಗೆ ಆ ರೀತಿ, ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, BJP ಅವರಿಗೆ ಕಿವಿನೂ ಕೇಳ್ಸಲ್ಲ, ಬಾಯಿ ಇಲ್ಲ ಅವ್ರಿಗೆ. ಆ ಥರದ ಒಂದು ಕ್ಯಾರೆಕ್ಟರ್ ಅವರು. ಸರ್ಕಾರದಲ್ಲಿ ಹಣ ಇಲ್ಲ, ಹಣ ಇಲ್ಲದೆ ಇಷ್ಟೆಲ್ಲ ಅಭಿವೃದ್ಧಿ ಆಗುತ್ತಾ? ಬಿಜೆಪಿ ಶಾಸಕರಿಗೆ ಅವ್ರಿಗೆ ಅನುದಾನ ಕೊಡ್ತಾ ಇಲ್ಲ. ಅಲ್ಲಲ್ಲ, ಈಗ ಒಂದು ಹಣ ಇಲ್ಲ ಅಂತ ಹೇಳ್ತಾರಲ್ಲ, ಯಡಿಯೂರಪ್ಪ ಅವರು, ಬೊಮ್ಮಾಯಿ ಅವರು 2.5 ಲಕ್ಷ ಕೋಟಿ ಸಾಲ ಮಾಡಿಟ್ಟರು. ಎಷ್ಟು? 2.5 ಲಕ್ಷ ಕೋಟಿ ಸಾಲ. ನಮ್ಮ ಇಲಾಖೆ ಒಂದರಲ್ಲಿ 5,900 ಕೋಟಿ ಸಾಲ ಇಟ್ಟೋಗಿದೆ. ಕಾರ್ಪೊರೇಷನ್ನಲ್ಲಿ ಬಿಲ್ಸು 6,000 ಕೋಟಿ ಬಿಲ್ ಬಾಕಿ ಇಟ್ಟೋಗಿತ್ತು. KEB-ನಲ್ಲಿ ಬೆಂಗಳೂರಲ್ಲಿ ಬೆಸ್ಕಾಮಲ್ಲಿ ಹೇಳ್ತಿರೋದು ನಾನು, ಒಂದೇ ಕಡೆನೇ 2-3 ಸಾವಿರ ಕೋಟಿ ಬಿಲ್ ಇಟ್ಟರು. ಒಟ್ಟು 80,000 ಕೋಟಿ ಬಿಲ್ಗಳನ್ನ ಬಾಕಿ ಇಟ್ಟು ಹೋಗಿದ್ರು BJP ಅವರು. ಆಮೇಲೆ ಇನ್ನೊಂದು, ನರೇಂದ್ರ ಮೋದಿ ಅವರಪ್ಪ, ನಮ್ಮ ದೇಶದ ಸಾಲ 14ರವರೆಗೆ ನಮ್ಮ ದೇಶದ ಸಾಲ 54 ಲಕ್ಷ ಕೋಟಿ ಸಾಲ ಇತ್ತು. ನರೇಂದ್ರ ಮೋದಿ ಅವರು 2014ರಲ್ಲಿ ಪ್ರಧಾನಮಂತ್ರಿ ಆದಮೇಲೆ ಈ 11 ವರ್ಷ ಹತ್ತತ್ರ ಅಲ್ವಾ, 11 ವರ್ಷದಲ್ಲಿ 130 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಎಷ್ಟು? 130 ಲಕ್ಷ ಕೋಟಿ ಪ್ಲಸ್ ಹಳೇದು 54 ಲಕ್ಷ. ನಮ್ಮ ದೇಶದ ಸಾಲ 184 ಲಕ್ಷ ಕೋಟಿ. ನರೇಂದ್ರ ಮೋದಿ ಅವರು ಸಾಲ ಮಾಡಿರೋದು ಬಿಟ್ರೆ ಇನ್ನೇನು ಮಾಡಿದ್ದಾರೆ? ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ. ನಿರುದ್ಯೋಗ ತಾಂಡವಾಡ್ತಾ ಇದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ. SC STs ದುರ್ಬಲ ವರ್ಗದವರಂದ್ರೆ ಇವ್ರಿಗೆ ಆಗೋದೇ ಇಲ್ಲ. ಇವರೆಲ್ಲ ವ್ಯಾಪಾರಿಗಳ ಪಕ್ಷ ಇವರು BJP ಅವರು. ಸರ್, ಈಗ ವಿದ್ಯುತ್ ಇಲಾಖೆಯಲ್ಲಿ ಏನು ಉಚಿತವಾದಂತ ವಿದ್ಯುತ್ ಕೊಡ್ತಾ ಇರೋದಕ್ಕೆ ಸ್ಮಾರ್ಟ್ ಮೀಟರ್ಗಳನ್ನ ಜಾರಿಗೆ ತಂದು ಆ ಮೂಲಕ 800 ರೂಪಾಯಿ ಮೀಟರ್ 4,500 ರೂಪಾಯಿ. ಈಗ ನೀವು ಕೇಂದ್ರ ಸರ್ಕಾರವನ್ನು ಕೇಳಬೇಕಿದ್ದೀನ. ಕೇಂದ್ರ ಸರ್ಕಾರ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಸ್ಮಾರ್ಟ್ ಮೀಟರ್ಸ್ ಹಾಕಬೇಕು ಅಂತೇಳಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ನೀತಿ ಇದು. ಎಲ್ಲ ರಾಜ್ಯಗಳಲ್ಲಿ ಆಗೋಗಿದೆ, ನಾವು ಮಾಡಿಲ್ಲ ಅಷ್ಟೇ. ಈಗ ಮಾಡ್ತಾ ಇದ್ದಾರೆ, ಹೊಸಕ್ಕೆ ಮಾತ್ರ, ಹಳೇದಕ್ಕಲ್ಲ. ಇದನ್ನ ನೀವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿ. ರಾಜ್ಯ ಸರ್ಕಾರನೇ ಆ ಒಂದು ಕೇಳಬಹುದಿತ್ತು. ಕೇಳ್ತಾ ಇದೀವಲ್ಲಪ್ಪ. ಈಗ 4.5 ಲಕ್ಷ ಕೋಟಿ ನಮ್ಮ GST ನಮ್ಮ ರಾಜ್ಯದಿಂದ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಎಷ್ಟು ಕೊಡ್ತಾ ಇದ್ದಾರೆ ನಮ್ಗೆ? ಕೇಳ್ತಾ ಇಲ್ವಾ ನಾವು? ಸುಪ್ರೀಂ ಕೋರ್ಟ್ ಕೇಸು ಹಾಕಿದ್ವಿ. ನೀವು ಮಾಧ್ಯಮಗಳಲ್ಲಿ ನೀವು ಸ್ವಲ್ಪ ಜೋರು ಮಾಡಿದ್ರೆ ಅವಾಗ ನಿಮ್ಮ ಮಾತು ಸ್ವಲ್ಪ ಕೇಳ್ತಾರೆ ಅವ್ರದ್ದು. ಈ ತಾನೇ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈಗ ಅವರೇ ಉದ್ಘಾಟನೆ ಮಾಡ್ತಾರೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕೋರಿ, ಹೆಣ್ಮಕ್ಳು ನಮ್ಮಷ್ಟೇ ನಮ್ಗಿಂತಲೂ ಜಾಸ್ತಿನೇ ವಿದ್ಯಾವಂತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ನಾವು ಎಲ್ಲನ ಈ ಸ್ಕೂಲು, ಕಾಲೇಜಸ್ಸು ಮತ್ತೆ ಕಾರ್ಯಕ್ರಮಗಳು ಹೋದಾಗ 10 ಜನ ಬಂದ್ರೆ 10 ಜನದಲ್ಲಿ 8 ಜನ 9 ಜನ ಹೆಣ್ಮಕ್ಳೇ ಡಿಸ್ಟಿಂಕ್ಷನ್ ಬಂದಿರ್ತಾರೆ. ಹೆಣ್ಮಕ್ಳು 1-2 ಇರ್ತಾರೆ ಅಷ್ಟೇ ಅಲ್ವಾ. ಓದೋದ್ರಲ್ಲೂ ಅಷ್ಟೇ. ಆಮೇಲೆ ಎಜುಕೇಶನ್ ಅಲ್ಲಂತೂ ಟೀಚರ್ಸ್ 100ಕ್ಕೆ 100 ಭಾಗ ಎಲ್ಲ ಅವರೇ. ಆಮೇಲೆ ಡಾಕ್ಟರ್ಗಳು, ಇಂಜಿನಿಯರ್ಗಳು, ರಾಜಕೀಯದಲ್ಲೂ ಕಡಿಮೆ ಸ್ವಲ್ಪ. ಆಮೇಲೆ ಅಂತರಿಕ್ಷಕ್ಕೂ ಕೂಡ ಸುನೀತಾ ವಿಲಿಯಮ್ಸ್ ಅವರು ಅಲ್ವಾ, ಎಲ್ಲ ಕ್ಷೇತ್ರದಲ್ಲೂ ಒಳ್ಳೆ ಗಂಡಸರ ರೀತಿಯೇ ಅವರು ಕೂಡ ಉತ್ತಮ ಮನೆಗಳಲ್ಲಿ ನಮ್ಮೆಲ್ಲ ಜೋರ್ ಮಾಡೋದು ಅವ್ರೆ. ಎಲ್ಲರಿಗೂ ಶುಭಾಶಯ.